ದಯಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ನಾನು ನಾಗರಾಜ್ ವಾಟಗರಲ್ಲಿ ವಿನಂತಿಸಿಕೊಳ್ತೇನೆ. ರಾಜಮಾರ್ತಾಂಡ ಕಾಮಗೇತಿ ಕಸ್ತೂರಿ ಕುಲತಿಲಕ ಶ್ರೀಮನ್ ಮಹಾನಾಯಕಾಚಾರ್ಯ ಹಗಲು ಕಗ್ಗೊಲೆ ಮಾನ್ಯ ಗಂಡುಗೊಡಲಿಯ ಸರ್ಜ ಗಾಧುರಿ ಮಲೆ ಹೆಬ್ಬುಲಿ ಚಂದ್ರಗಾವಿ ಛಲವಾಂಕ್ಯ ಧೂಳ ಕೋಟೇವ ಬೇರ ರಾಜ ವೀರ ಮದಕರಿ ಭೂಪಾಲರಿಗೆ ವಿಜಯೀ ಭವ ವಿಜಯೀ ಭವ. ಶರಣು ತಾಯಿ ಶರಣು. ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ, ನಮೋ ನಮಃ. ಈ ಮದಕರಿ ಎಂದೂ ಏನನ್ನೂ ಬೇಡಿದವನಲ್ಲ ತಾಯಿ. ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಹರಸು ತಾಯೇ ಹರಸು. ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧಿ. ಧರ್ಮಕ್ಕೆ ತಲೆಬಾಗುವ ನಮ್ಮ ತಲೆಯನ್ನು ಕಾಯುವ ಹೊಣೆ ಇಂದು ನಿನ್ನದಾಗಿದೆ ದೇವಿ. ನವಾಬ್ ಹೈದರ್ ಅಲಿ ಖಾನನ ದಂಡು ಗೋನೂರಿನಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ನಡೆದ ಯುದ್ಧದಲ್ಲಿ ರಣದುರ್ಗಿ ಓಬವ್ವೆ ತೋರಿದ ದಿಟ್ಟ ಸಾಹಸದಿಂದಾಗಿ ದುರ್ಗ ಜಯಗಳಿಸಿದೆ. ಮುಂದೆ ನಡೆಯಲಿರುವುದೇ ಮಹಾಯುದ್ಧ. ಧರ್ಮ ಸಂರಕ್ಷಣೆಯ ಈ ಕಾರ್ಯದಲ್ಲಿ ನವದುರ್ಗಿಯಲ್ಲೊಬ್ಬಳಾದ ನಿನ್ನ ದಯೆ ನಮ್ಮದಾಗಿರಲಿ ತಾಯಿ, ನಮ್ಮದಾಗಿರಲಿ. ಎಡಗಡೆಯ ಪ್ರಸಾದ, ಎಡಗಡೆಯ ಪ್ರಸಾದ. ಮಹಾಪ್ರಭುಗಳು ತಪ್ಪು ತಿಳಿಯಬಾರದು. ಅಮ್ಮನವರ ತಲೆಯ ಮೇಲಿನ ಪ್ರಸಾದವಾಗಿದೆ. ಯಾವ ಕಡೆ ಬಿದ್ದರೇನಂತೆ. ದೇವಿಯು ನಿಮ್ಮ ತಲೆ ಕಾಯುವೆನೆಂದು ಕುರುಹು ಕೊಟ್ಟಿರುವಳು ಮಹಾಪ್ರಭು. ಹೆದರಿಸುತ್ತೀಯೇನೇ ನಿನ್ನ ಮಗನನ್ನು? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಿಸಿದ ಆನೆಯ ಮದವಡಗಿಸಿ ಮದಕರಿಗಳೆಂಬ ಖ್ಯಾತಿಯನ್ನು ತನ್ನವರಿಗಾಗೆ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳ್ಳ ನರಸಿಗನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಹರಿಭಯಂಕರ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಪುರದ ಕೋಟೆಯಿಂದ ಹಿಡಿದು ಹರಪನಹಳ್ಳಿಯ ಕೋಟೆಯವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ತರೀಕೆರೆಯ ದಂಡನ್ನು ಹೊಡೆದೋಡಿಸಿದ ಗಾದುರಿಮಲೆ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರಿಯ ಯುದ್ಧದಲ್ಲಿ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಈಡಾಡಿ ಅತುಳ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸರ್ಜಾ, ಇಮ್ಮಡಿ ಮದಕರಿಯ ಭೂಪಾಲ, ಸಮರದೋಳ್ ರಣಲೋಲ. ಹೊರಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂದೇ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಮ್ಮ ನಾಯಕ ಕುಲ ತಿಲಕ. ಅಂಥ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ಕಾಮಗೇತಿ ಕುಲತಿಲಕ, ಗಂಡರ ಗಂಡ, ರಣಪ್ರಚಂಡ, ಈ ಗಂಡುಗಲಿ ಮದಕರಿ ನಾಯಕನ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆಯೇ ತಾಯಿ? ಆಪತ್ ಸಮಯದಲ್ಲಿ ಹತಾಶೆಗೊಳಿಸುತ್ತಿರುವೆಯೋ ಅಥವಾ ನಿನ್ನ ಮಗನನ್ನು ಕೆಣಕಿ ಪರೀಕ್ಷೆಗೊಡ್ಡುತ್ತಿರುವೆಯೋ? ಹೇಳು ತಾಯಿ, ಹೇಳು. ಇದು ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ. ಇಂದು ಚಿನ್ಮೂಲಾದ್ರಿಗೆ ಬಂದೊದಗಿರುವ ಕೇಡನ್ನು ಬೇರು ಸಹಿತ ಕಿತ್ತೊಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ. ತಲೆಬಾಗುವವನಲ್ಲ ತಾಯಿ. ಇದು ಏಕನಾಥೇಶ್ವರಿಯ ಮೇಲಾಣೆ. ಕನ್ನಡ ತಾಯಿಯನ್ನು ಮುತ್ತಿ ಕಾಡುತ್ತಿರುವ ಈ ಶತ್ರುಗಳನ್ನು ಕರುನಾಡಿನಿಂದಾಚೆಗೆ ಅರಕ್ಷಣದಲ್ಲಿ ಹೊಡೆದೋಡಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶನ ಆಣೆ. ನವದುರ್ಗಿಯರ ಹಾರೈಕೆ, ಮುರುಗೇಶನ ದಯೆ ಇರುವ ತನಕ ಈ ಗಂಡುಗಲಿ ಮದಕರಿ ನಾಯಕ ಯಾರಿಗೂ ಅಂಜುವವನೂ ಅಲ್ಲ, ತಲೆ ಬಾಗುವವನೂ ಅಲ್ಲ. ತಲೆ ಹೋದರೂ ಸರಿ, ದುರ್ಗದ ಒಂದೊಂದಲ ನೆಲವನ್ನು ಶತ್ರುವಿಗೆ ಒಪ್ಪಿಸುವವನೂ ಅಲ್ಲ. ನನ್ನ ಕನ್ನಡ ನೆಲ, ಜಲ, ಭಾಷೆ, ಧರ್ಮದ ಉಳಿವಿಗಾಗಿ ನನ್ನ ಕೊನೆ ಉಸಿರಿರುವ ತನಕ ಹೋರಾಡುತ್ತೇನೆ ತಾಯಿ, ಹೋರಾಡುತ್ತೇನೆ. ಕನ್ನಡಾಂಬೆಯ ಮೇಲಾಣೆ. ಈ ಏಕನಾಥ ಖಡ್ಗದಿಂದ ರಣದೋಕುಳಿಯಾಟವಾಡಿ ವೈರಿಗಳ ಶಿರೆಗಳನ್ನು ಚಂಡಾಡಿ ನಿನ್ನ ಅಡಿದಾವರೆಗಳಲ್ಲಿ ಸಮರ್ಪಿಸದೆ ಹೋದಲ್ಲಿ ಈ ಮೀಸೆಯನ್ನು ತುರಿಚೆ ಹುಲ್ಲೆಂದು ತಿಳಿಯ ಉಚ್ಚಂಗಿ ಬರುತ್ತೇನೆ. ವಿಜಯ ಮಾಲೆಯೊಂದಿಗೆ ಬರುತ್ತೇನೆ. ಜೈ ಏಕನಾಥೇಶ್ವರಿ, ಜೈ ಮುರುಗೇಶ.